ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಸರ್ಕಾರಿ ಸೌಲಭ್ಯಗಳ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ಮೊದಲು ಕೈಬಿಡಿ. ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ. ಭಾಗ್ಯನಗರ. ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅದನ್ನು ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನುಡಿದರು. ಪಟ್ಟಣದ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾರ್ಕೆಟ್ ಹಮಾಲಿ ಸಂಘ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಮಿಕರು ಬೆಳಗಿನ ಜಾವವೇ ಮಾರ್ಕೆಟ್ಗೆ ಬಂದು ಸಂಜೆ ತನಕ ದುಡಿದು ಮನೆಗೆ ಹೋಗ್ತೀರಾ. ನೀವು ಇಲ್ಲಿ ತನಕ ಕಾರ್ಮಿಕ ಕಾರ್ಡ್ ಮಾಡಿಸದೇ ಇರೋ ತಪ್ಪು. ಯಾಕಂದ್ರೆ ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಆಕಸ್ಮಿಕವಾಗಿ ಅಪಘಾತವಾದಲ್ಲಿ 2 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಬರುತ್ತೆ. ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಮಕ್ಕಳ ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಸಹ ಸರ್ಕಾರ ಸಹಾಯಧನ ನೀಡಲಿದೆ. ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ಕಾರ್ಡ್ ಅನ್ನು ಪಡೆಯಿರಿ. ವಿವಿಧ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದೆ. ಇದರ ಬಗ್ಗೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ತಮಗೆ ಇತರೆ ಇನ್ನೇನಾದರೂ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನನ್ನನ್ನು ಭೇಟಿ ಮಾಡಿ ನಾನು ಸಹಕಾರ ನೀಡ್ತೇನೆ. ಹಾಗೂ ಮಾರ್ಕೆಟ್ ದಿನೇ ದಿನೇ ಅಭಿವೃದ್ಧಿ ಹೊಂದಿದ್ದು ಇಲ್ಲಿನ ಜಾಗ ಸಾಕಾಗ್ತಿಲ್ಲ ಅಂತ ವರ್ತಕರು ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಜಾಗವನ್ನು ಗುರುತಿಸಿ ಅತಿ ದೊಡ್ಡ ಮಾರ್ಕೆಟ್ ನಿರ್ಮಾಣ ಮಾಡಲು ಸಹಕಾರ ನೀಡ್ತೇನೆ ಎಂದರು. ಅನೇಕ ಯೋಜನೆಗಳಿದೆ. ಜಸ್ಟ್ ಒಂದು ದಿವಸ ನಿಮಗೆ ಕೆಲಸ ಹಿಡಿಯೋದು ಆ ಕಾರ್ಡ್ ಮಾಡ್ಸೋಕ್ಕೆ. ಆ ಕಾರ್ಡ್ ಮಾಡಿಸ್ಕೊಂಡು ಜಾಬಲ್ಲಿ ಇಟ್ಕೊಂಡಿದ್ರೆ ನಿಮ್ಗೊಂದು ಸೇಫ್ಟಿ. ಅರ್ಜೆಂಟ್ಗೆ ನಮಗೆ ಭಗವಂತ ಯಾವಾಗ ಏನು ಬರ್ತಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದಾಗ ನಮ್ಮ ಕುಟುಂಬದವ್ರಿಗೆ ಒಂದು ಆಸರೆ ಆಗುತ್ತೆ. ತಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಮೊನ್ನೆ ರಾಮಚಂದ್ರ ಮತ್ತು ಅವರೆಲ್ಲ ಬಂದಿದ್ದು ನನ್ನ ಹತ್ರಕ್ಕೆ. ಅವ್ರ ಸಂಘಟಕರೆಲ್ಲ ಈ ಥರ ಕಾರ್ಯಕ್ರಮ ನಮ್ಮ ನರೇಂದ್ರ ಜೊತೆಲಿ ಬಂದು ಈ ಥರ ಕಾರ್ಯಕ್ರಮ ಇದೆ, ತಾವು ಭಾಗವಹಿಸ್ಬೇಕು ಉದ್ಘಾಟನೆ ಅಂದಾಗ ಆಯ್ತು ಬರ್ತೀನಿ ಹಿಂದೆ. ನಾನು ಮತ್ತೆ ಕೇಳಿದೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಎಷ್ಟು ಕಾರ್ಡ್ ಇರ್ಬೋದು ಅಂತ. ಸುಮಾರು 150-200 ಕಾರ್ಡ್ ಇದೆ ಅಂತ ನಮ್ಮ ಕಾರ್ಮಿಕ ಇಲಾಖೆಯವರಲ್ಲಿ. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಇಷ್ಟು ಜನ ಆದ್ರೂ ಈ ಕಾರ್ಡ್ ತಗೊಂಡಿಲ್ವೇ ಅಂತ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಮಾಲಿ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿರೋದು ನಿಜಕ್ಕೂ ಸಂತಸದ ವಿಷಯ. ನೀವು ಯಾವುದೇ ಕಾರಣಕ್ಕೂ ಬೇರೊಬ್ಬರ ಮುಂದೆ ಕೈಗೊಳ್ಳಲು ಹೋಗಬಾರ್ದು. ನಿಮ್ಮ ಸಂಘವನ್ನು ಬಲಿಷ್ಠಗೊಳಿಸಿ ಒಂದಿಷ್ಟು ಉಳಿತಾಯವನ್ನು ಮಾಡಿ ನಿಮ್ಮ ಅವಶ್ಯಕತೆ ಇದ್ದಾಗ ಸಹಾಯ ಮಾಡುವ ಮಟ್ಟಕ್ಕೆ ನೀವಿರಬೇಕು. ನಿಮ್ಮ ಸಂಘಕ್ಕೆ ಶಾಸಕರಿಂದ 1 ಲಕ್ಷ ರೂಪಾಯಿ ಕೊಡಿಸೋದಾಗಿ ತಿಳಿಸ್ತೇನೆ. ನಾನು ಸಹ ವೈಯಕ್ತಿಕವಾಗಿ ಸಹಕಾರ ನೀಡ್ತೇನೆ ಎಂದರು. ಈ ಸಂದರ್ಭದಲ್ಲಿ ವರ್ತಕರಾದ ಎಚ್.ಎಸ್. ನರೇಂದ್ರ, ಕಾರ್ಯದರ್ಶಿ ಶಶಿಕಲಾ, ಕೃಷ್ಣಪ್ಪ, ಅಮರನಾಥ್, ಶಂಕರ್, ಹಮಾಲಿ ಸಂಘದ ಸಂಚಾಲಕರಾದ ಬಸವರಾಜು, ಚಲಪತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರುಮಡಗು ನರಸಿಂಹಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ರಾಮಕೃಷ್ಣಪ್ಪ, ಶಿವಾರೆಡ್ಡಿ, ಶಂಕರ್, ಸೀನು, ಟಿಎಪಿಎಂಎಸ್ ನೂತನ ಅಧ್ಯಕ್ಷ ಸುಪ್ರೀತ್, ಉಪಾಧ್ಯಕ್ಷ ಮರಿಯಪ್ಪ, ಟಿಎಪಿಎಂಸಿ ನಾಮಿನಿ ಸದಸ್ಯ ನಾರಾಯಣಸ್ವಾಮಿ, ಗಂಗಾಧರ್, ವೆಂಕಟೇಶ್, ಮಾರ್ಕೆಟ್ ನಾಗರಾಜು ಸೇರಿದಂತೆ ಅನೇಕ ವರ್ತಕರು, ಹಮಾಲಿ ಸಂಘದ ಸದಸ್ಯರು, ರೈತರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.